ನಮ್ಮನೆಗೆ ಗೋಬಿ ಇಲ್ಲರಿ, ಕಟ್ಲೆಟ್ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದಿರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡು ನಾವು ಆರಾಮದೀನಿ ನೋಡ್ರಿ. ಈಗ ಬೆಳಗಿಂದ ಲಾಕ್ಸ್ ಚಾಲೂ ಮಾಡತ್ತೀನಿ ನೋಡ್ರಿ. ಇವತ್ತು ನಾನು ಅಂಗಡಿಗೆ ಹೋಗಿಲ್ರಿ, ಯಾಕಂತಂದ್ರೆ ಮನ್ವಿತಿನ ಸ್ಕೂಲ್ ಕಳಿಸೋ ಸಲುವಾಗಿ ಬಿಟ್ಟಿನಿ ರೀ. ಅವನು ಸ್ಕೂಲಿಗೆ ಕಳಿಸಿ ಅವ್ನು ರೆಡಿ ಮಾಡಿ ಕಳಿಸಿ ಆದಮೇಲೆ ಅಂಗಡಿಗೆ ಹೋಗ್ತಾನೆ ರೀ. ಇಲ್ಲಿ ನೋಡ್ರಿ ಅವ್ನಿಗೆ ಈಗ ಬಿಸಿನೀರು ಕಾಸಾಗಿಟ್ಟಿನಿ ಬಾಯಿ ಮುಚ್ಚಿ, ಅಂದರೆ ಜಲ್ದಿ ಕಾಯ್ತಾವೆ ಅಂತೇಳಿ. ಈಗ ನೋಡ್ರಿ ಕರೆಕ್ಟಾಗಿ 8 ಗಂಟೆ ಆಗೈತಿ. ಅವ್ನು ಎಬ್ಬಿಸ್ಕೊಂಡೇನಿ ರೀ. ಏನು ನಾಷ್ಟ ಮಾಡಲಿಪ್ಪ ಅಂತ ಕೇಳಿದೆ. ನಂಗೆ ಪುಳಿಯೋಗರೆ ಅಂತ ಹೇಳ್ದೆ. ಅವನಿಗೀಗ ಪುಳಿಯೋಗರೆ ರೆಡಿ ಮಾಡಿ ಕಟ್ಟಬೇಕು ರೀ. ಅದ್ರ ಸಲುವಾಗಿ ನಾನೀಗ ಕುಕ್ಕರ್ನಾಗ ರೈಸ್ ಇಟ್ಟೀನಿ. ಆಮೇಲೆ ಈ ಕಡೆ ಪುಳಿಯೋಗರೆ ಮಾಡಬೇಕು. ಆಮೇಲೆ ಇಲ್ಲಿ ತಿನ್ನೋಕೆ ನಾಷ್ಟ ಮಾಡ್ತೀನಿ ರೀ. ನಾಷ್ಟ ಉಪ್ಪಿಟ್ಟು ಮಾಡ್ತೀನಿ. ಇದು ಹೊರಗಡೆ ಏನಾಗಿತ್ತು ಅಂದ್ರೆ ನಿನ್ನ ರಾತ್ರಿ ಗೇಟ್ ಭಾಳ ಸೌಂಡ್ ಮಾಡಾಕತ್ತೈತೆ ರೀ. ಅದು ಮಳೆಗೆ ನೀರು ಜಂಗ್ ತಿಂದು ಅದ್ರ ಸಲುವಾಗಿ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ದೆ ರೀ ನಾನು. ಅದು ಹಾಕೋತನೇ ಚೆಲ್ಲಿತ್ತು, ಮತ್ತು ಕಾಲು ಜಾರಿ ಬೀಳಬಾರ್ದು ಅಂತ ಹೇಳಿ ಅದನ್ನ ಸ್ವಲ್ಪ ಮುಂಜಾನೆ ನೀರು ಹಾಕಿ ತಿಕ್ಕಿ ಕ್ಲೀನ್ ಮಾಡಿದ್ದಾರೆ. ಅದೊಂದು ಕೆಲಸ ಆಯ್ತು. ಈ ಕಡೆ ಈಗ ಉಪ್ಪಿಟ್ಟು ರೆಡಿ ಮಾಡಾಕತ್ತೇನೆ ರೀ. ಉಪ್ಪಿಟ್ಟು ಮಾಡ್ಬೇಕು. ಉಪ್ಪಿಟ್ಟು ಮಾಡಿದ್ಮೇಲೆ ಪುಳಿಯೋಗರೆ ಕಲಿಸಿ ಡಬ್ಬಿಗೆ ರೆಡಿ ಮಾಡ್ಬೇಕು. ಈಗೆಲ್ಲ ಡಬ್ಬಿ ಕಡೆ ತೊಳೆದೆಲ್ಲ ರೆಡಿ ಇಟ್ಕೊಂಡೇನಿ ರೀ. ಉಪ್ಪಿಟ್ಟು ನೋಡ್ರಿ ಹೊದಾಕತ್ತೈತಿ. ನಾ ಎಲ್ಲ ಕ್ಲಿಕ್ಕನೆ ಡೀಪ ತೋರ್ಸಕ್ಕೆ ಹೋಗಿಲ್ಲ ರೀ. ಅಷ್ಟು ಹಿಡ್ಕೊಂಡೀನಿ. ಯಾಕಂದ್ರೆ ಬೆಳಗ್ಗೆ ಎದ್ದು ಹೋಗೋ ಗಡ್ಬಡ್ನಾಗ ಅಷ್ಟು ಈಜಿ ಇರಂಗಿಲ್ಲ ರೀ ಬೆಳಗಿನ ಕೆಲಸ. ಹಾಗಾಗಿ ನೋಡ್ರಿ ಈಗ ಉಪ್ಪಿಟ್ಟು ರೆಡಿ ಆಗತೈತಿ. ಈ ಕಡೆ ರೈಸನ್ನ ಅಂತ ಈಗೇನೈತಿ ಪುಳಿಯೋಗರೆ ಕಲಿಸ್ಬೇಕು ರೀ. ಈ ಕಡೆ ಬಡ ಪುಳಿಯೋಗರೆನೂ ಕಲಿಸಿದೆ ನೋಡ್ರಿ, ರೆಡಿ ಆಯ್ತು. ಇಲ್ಲಿ ಮನ್ವಿತ್ ನೋಡ್ರಿ ಈ ಕಡೆ ಅವ್ನಿಗೆ ಬಿಸಿನೀರು ಕೊಟ್ಟೆ. ಅವನ ಜಳಕ ಮಾಡಿ ಬಂದಾರೆ ಇವತ್ತು. ಜಳಕ ಮಾಡಿ ಬಂದೆ ಈ ಕಡೆ ಅರ್ಬಿ ಹಾಕೊಳಕತ್ತೇನೆ ರೀ. ಅವ್ನು ಬಚ್ಚಲಕ್ಕೆ ಕಳಿಸಿ ಈ ಕಡೆ ಡ್ರೆಸ್ ಎಲ್ಲ ಇಟ್ಟಿದ್ದೆ, ಅವನ್ನ ಹಾಕ್ಕೊಂಡು ರೆಡಿ ಆಗತ್ತೆ ನೋಡ್ರಿ. ಅವ್ನಿಗೇನು ಅಷ್ಟೇನು ಹೇಳಿಸ್ಕೊಳೋದಿಲ್ಲ ರೀ. ಈಗ ದಿನ ರೂಢಿ ಆಗೈತಲ್ಲ ರೀ. ಗೊತ್ತದ ಅವ್ನಿಗೆ ಪಾಪಾಗ ಅರ್ಜೆಂಟ್ ಇರ್ತದೆ, ಅಂಗಡಿಗೆ ಹೋಗ್ಬೇಕು, ಜಲ್ದಿ ರೆಡಿ ಆಗ್ಬೇಕು ಅಂತೇಳಿ. ಹಾಗಾಗಿ ನೋಡ್ರಿ ತಾನ ರೆಡಿ ಆಗಕತ್ತಾನ. ಖುಷಿ ಆಗುತ್ತೆ ಇಂಥ ಮಾತು ಕೇಳೋ ಮಕ್ಕಳು ಮನೆಯಾಗಿದ್ರೆ ಅಂದ್ರೆ ಪಟ ಕೆಲಸ ಮಾಡ್ಕೋಬೋದು. ಇಲ್ಲಿ ನೋಡ್ರಿ ಈ ಕಡೆ ಅವ್ನಿಗೆ ನಾಷ್ಟಕ್ಕೆ ಈಗ ಉಪ್ಪಿಟ್ಟು ಹಾಕ್ಕೊಡಕತ್ತೀನಿ ರೀ. ಉಪ್ಪಿಟ್ಟು ಮೊನ್ನೆ ಮಾರ್ಕೆಟ್ನಾಗ ಸೇವ್ ತಂದಿದ್ದಲ್ಲ ರೀ. ಉಪ್ಪಿಟ್ಟು ಸೇವ್ ಹಾಕಿ ಅಂದ್ರೆ ಉಪ್ಪಿಟ್ಟು ಬೆಳಗ್ಗೆ ತಿಂದ್ರೆ ಹೊಟ್ಟೆ ತುಂಬ್ತಾರೆ, ಅಂದ್ರೆ ಮಧ್ಯಾಹ್ನ ಜಲ್ದಿ ಹಸಿವಾಗಂಗಿಲ್ಲ ಅಂತೇಳಿ ಅದನ್ನು ಆಮೇಲೆ ಅರ್ಜೆಂಟಾಗು ಮಾಡೋವಂಥ ಅಡುಗೆ ನನಗೆ ರೀ ಅದು ಉಪ್ಪಿಟ್ಟು. ಹಾಗಾಗಿ ಅದನ್ನ ಮಾಡಿದೆ. ಈ ಕಡೆ ಮತ್ತು ನೀರಿನ ಬಾಟ್ಲಿ ತುಂಬ್ಕೊಪ್ಪ, ನೀರು ರೆಡಿ ಮಾಡ್ಕೊ ಅಂತಂದೆ. ಈಗ ನೋಡ್ರಿ ನೀರಿನ ಬಾಟ್ಲಿ ತುಂಬ್ಕೊಳಕತ್ತಾನ. ಈ ಕಡೆ ಅವನಿಗೆ ನಾಷ್ಟನ ಹಾಕ್ಕೊಟ್ಟೆ ರೀ. ಮತ್ತು ನಾ ಈ ಕಡೆ ಪುಳಿಯೋಗರೆ ಕಲ್ಸಾಕತ್ತೀರಿ. ಪುಳಿಯೋಗರೆ ಕಲಿಸಿ ಡಬ್ಬಿಗೆ ರೆಡಿ ಮಾಡಿ ಕೊಟ್ಟನೆ ಅಂದ್ರೆ ಅವ್ನು ಸ್ಕೂಲಿಗೆ ಕಳಿಸಿದ್ರೆ ಬೆಳಗಿಂದ ಒಂದು ದೊಡ್ಡ ಕೆಲಸ ಮುಗಿತೈತೆ ರೀ. ಅಂದ್ರೆ ನಾವು ಆ ಕಡೆ ದುಡ್ಡು ಹಾಕಿ ಹೋಗೋಕೆ ಅನುಕೂಲ ಆಕೈತಿ. ಎಲ್ಲ ಮುಗೀತು ನೋಡ್ರಿ. ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಳಕತ್ತಾನ. ಅವ್ರ ಮಮ್ಮಿ ಹೇಳ್ತಿದ್ಲಿ ಬೆಳಗ್ಗೆ ಭಾಳ ಕಾಡಿಸ್ತಾನ ಜಲ್ದಿ ರೆಡಿ ಆಗಂಗಿಲ್ಲ ಅಂತೇಳಿ. ನನಗೇನು ಆ ಥರ ಏನು ಕಾಡ್ಸಂಗಿಲ್ಲ ರೀ. ಹೇಳಿದ ಮಾತು ಪಟ್ಟ ಕೇಳ್ತಾನೆ, ಹೇಳಿದ್ದೆಲ್ಲ ಅರ್ಥ ಮಾಡ್ಕೊತಾನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗದ್ರಿ? ನಾನಂತೂ ಆರಾಮದೀನಿ ನೋಡ್ರಿ. ಆರಾಮದೀನಿ ಅನ್ಕೊತಾನೆ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಈಗಾರ ಮನೆಯೊತ್ತಿಗೆ ಸ್ಕೂಲಿಗೆ ಬಿಟ್ಟು ಬಂದೆ ರೀ. ಈಗ ಅಂಗಡಿ ಹೌದಪ್ಪ, ಮನ್ಯಾಗ ಹುಡುಗರು ಸ್ಕೂಲ್ ಬಿಟ್ಟು ಬರೋದು ಸ್ವಲ್ಪ ಕೆಲಸ ಐತೆ. ಹಾಗಾಗಿ 9 ಮೇಲೆ ಬರತ್ತೀನಿ. ಈಗ ಚಾಯ್ ಕೊಡ್ತೀನಿ ಇವತ್ತಪ್ಪಜ್ಜಿ, ನಾಳೆ ಓಪನ್ ಮಾಡಿಬಿಟ್ರು. ಇವ್ರಿಗೆ ಚಾ ಇರ್ಲಿಕ್ಕಂದ್ರೆ ಸಮಾಧಾನ ಆಗೋದಿಲ್ಲ ರೀ. ಮುಂಜಾನೆ ಬರೋರು 7 ಗಂಟೆ ಹಾಸ್ಟೆಲ್ನಾಗ ಚಾ ಕುಡಿದ್ಬಿಟ್ಟು ಬಂದಿರ್ತಾರೆ ಅವ್ರಿಗೆ. ಹಾಗಾಗಿ ಬರೀ ಅವತ್ತಿನ ಲಾಗ್ ಏನೆಲ್ಲ ಆಗುತ್ತೆ ನೋಡ್ಕೊಂಬರೋಣ. 1:15 ಆಗೈತಿ. ಬಂದ್ ಮಾಡೋ ಸಮಯ. ನಮ್ಮ ಅಂಗಡಿ ಕಡೆ ಭಾಳ ಟಮ್ ಇಡತ್ತದ. ಯಾಕಂದ್ರೆ ಸರ್ಕಲ್ ಅಂಗಡಿ ಐತಲ್ಲ ರೀ. ಹಾಲಿನ ಇಷ್ಟು ಬರೋದ ರೀ. ಇದನ್ನು ಕಾಸು ಇಟ್ಟು ಹೋಗ್ತೀನಿ. ಇದು ಚಾ ಉದದ ಥರ್ಮಸ್ಗೆ ಹಾಕಿರ್ತೀನಿ. ವಾಪಸ್ ಬಂದರೆ ಬಿಸಿ ಮಾಡ್ತೀನಿ. ಇಲ್ಕಂದ್ರೆ ಒಬ್ಬರು ಪಾರ್ಸಲ್ ಹೇಳ್ಬೇರೆ ಒಂದು 4 ಚಾ ಬಂದ್ರೆ ಅವ್ರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಜಾಸ್ತಿ ಹಾಕಿ ಕೊಟ್ಟು ಖಾಲಿ ಮಾಡ್ತೀನಿ. ಹಿಂಗಿರ್ತಲ್ಲ ರೀ. ಇದನ್ನು ಬಿಸಿ ಡಿಕಾಷನ್ನು ಹಿಂಗೆ ಸುರಿತೀರಿ. ಇದರಿಂದ ಸುರಿ ಹಿಂಗೆ ಬಟ್ಟೆಲೆ ಹಿಂಗೆ ಒರೆಸ್ಕೊಳ್ಳೋದ್ರಿ. ಅಂದ್ರೆ ನೀಟಾಗದು. ಇದನ್ನ ಥರ ಒರೆಸಿ ಈ ಬಿಸಿನೀರು ಇರುತ್ತಲ್ಲ ರೀ, ಇದನ್ನು ಖಾಲಿ ಮಾಡೀನಿ. ಗ್ಲಾಸಲ್ಲಿ ಮೇಲೆ ಇಟ್ಟೇನೆ. ಈ ನೀರನ್ನ ಇವ್ರಿಗೆಲ್ಲ ಹಿಂಗೆ ಎದ್ದು ಹಿಂಗೆ ಒರೆಸೋದ್ರಿ. ಹಿಂಗೆ ನೀಟಾಗಿ ಒರೆಸಿದೆಲ್ಲ ನಿಮ್ಗೆ ಜಸ್ಟ್ ಶಾಂಪಲ್ ತೋರಿಸಾತೀನಿ. ವರ್ಷ ಈ ನೀರನ್ನ ತೆಗೆದು ಹೊಳ್ಳಿ ನೀರು ಚೇಂಜ್ ಮಾಡಿ ತಿಕ್ಕಿ ಈ ಗ್ಲಾಸ್ಗಳನ್ನ ಇದ್ರೆ ಹಾಕಿ ಹೊಳ್ಳಿ ವಾಪಸ್ ಬಂದು ಹೇಳೋಣ. ಹಾಲಿನ ಪತ್ರಿ ಚೇಂಜ್ ಮಾಡಿದ್ರೆ ಹಾಲು ಕಾಸಿ ಒಂದು ಬೇರೆ ಮಗ್ಗಿಗೆ ಹಾಕಿಟ್ಟು ಚಹಾ ಮಗ್ಗಿನ ಚೇಂಜ್ ಮಾಡಿದ್ರೆ ನೀಟಾಗಿ ಒರೆಸ್ಕೊಂಡಿದ್ರಿ. ಹಿಂಗೆ ಡಿಸ್ಟರ್ಬೆನ್ಸ್ ಭಾಳ ಇದ್ರಪ್ಪ. ಇಲ್ಲದ್ರೆ ಸಂಬಂಧ ವಿಡಿಯೋ ಮಾಡೋಕೆ ಮನಸ್ಸು ಬರೋಲ್ಲ. ಹಂಗೆ ಹಿಂಗೆಲ್ಲ ಚೆಲ್ಲಾಡಿರ್ತೈತಲ್ಲ ರೀ ಚಹಾ ಹಾಕುವಾಗ ಕೊಡುವಾಗ. ಮಧ್ಯಾಹ್ನ ನೋಡ್ರಿ ಈಗ
ನೋಡಿರಿ ಈ ಥರ ಕ್ಲೀನ್ ಆಯ್ತು. ಟೈಮ್ ಎಷ್ಟಾತಮ್ಮ? 1:30 ಆಯ್ತು. 1:30 ಬಸ್ ಬರೋ ಟೈಮ್ ಆಯ್ತು ರೀ. ನಮ್ಮ ಅಂಗಡಿ ಬಂದು ಮಾಡೋ ಟೈಮ್ ಆಯ್ತು. ಈಗ ನೋಡಿರಿ ನೀರೆಲ್ಲ ತೆಗೆದು ಸ್ವಚ್ಛ ಇದನ್ನು ಪಾತ್ರೆ ತೊಳೆದೇನು ರೀ. ಈಗ ಎಲ್ಲ ಗ್ಲಾಸ್ ಎಲ್ಲ ಹಾಕ್ಬೇಕು ರೀ. ಸಂಜೆ 4:00 ಬರ್ತೀನಿ ಅಪ್ಪಾಜಿ. ಬೂಸ್ಟ್ ಕುಡಿತೀನಿ, ಚಾರು ಕುಡಿ ಬಾ. ಓಕೆ, ಈಗ 1:30 ಆಯ್ತು ರೀ. ನಾವು ಬಂದು ಮಾಡಬೇಕು. ಈ ಥರ ಆಗ್ತದೆ ಸ್ವಚ್ಛ ಹಿಂಗೆ ಒರೆಸಿ ಇವನ್ನೆಲ್ಲ ಹಿಂಗೆ ತೆಗಿರ್ತೀನಿ ರೀ. ಇವನ್ನೆಲ್ಲ ಒಳಗೆ ತಿಳ್ತೀನಿ ರೀ. ಹೋಗೋದು ಮತ್ತು ಸಂಜೆ 4:00 ಬರ್ಬೇಕು ರೀ. ಗ್ಲಾಸ್ ಎಲ್ಲ ತುಂಬಿಸ್ಕೊಂಡ್ರೆ ಇದಕ್ಕೆ ಆಮೇಲೆ ನೀರು ಹಾಕಿ ನೀರು ಕಾಸೋದು. ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಲ್ರಿ, ಅವಾಗ ನೀರು ಹಾಕ್ತೀನಿ. ಅದಕ್ಕೆ ನೀರು ಹಾಕಿ ಬಿಸಿನೀರು ಮಾಡ್ಕೊತೀನಿ. ಅದಕ್ಕೆ ಎಲ್ಲ ನೀಟಾಗಿ ಒರೆಸಿ ಮನೆಗೆ ಹೋಗ್ಬೇಕು ನೋಡಿರಿ. ಆವಾಗ ಹಿಡಿದಿದೆ ಇಲ್ಲಿ ಗಾಡಿ ಜಾಸ್ತಿ ಆಡಾಕತ್ತಿದ್ವಿ, ಸೌಂಡ್ ಭಾಳ ಬಂತು. ಅದು ಹೆಂಗೆ ಕೆಲಸ ಗೊತ್ತಿಲ್ಲ ನನಗೆ, ಚೆಕ್ ಮಾಡ್ಕೊತೀನಿ ರೀ. ಆಮೇಲೆ ಈಗ ಈ ಕಡೆ ಮಧ್ಯಾಹ್ನದಾಗಿನ ಬಾಂಡೆ ಇರ್ತಲ್ಲ ರೀ, ಬಾಂಡೆ ನೆನೆಸಿ ಇಲ್ಲಿ ತೊಳ್ಕೊಂಡು ನೀಟಾಗಿ ಒಂದು ಬಿಟ್ಟು ತುಂಬಿಟ್ಟು ಹೋದ್ರೆ ನಂಗೆ ಮತ್ತು ಮಧ್ಯಾಹ್ನಕ್ಕೆ ಅಂಗಡಿ ಚಲೋ ಮಾಡೋಕೆ ಅನುಕೂಲ ಆಗ್ತೈತೆ ರೀ. ಇದು ಮಧ್ಯಾಹ್ನ ರೂಟೀನ್ ಹೆಂಗೆ ಇರ್ತೈತೆ ನೋಡಿರಿ. ಮಧ್ಯಾಹ್ನ ಸ್ವಲ್ಪ ಗಿರಾಕಿ ಕಮ್ಮಿ ಇರ್ತಾರೆ ರೀ, ಎಲ್ಲ ಊಟ ಟೈಮಲ್ಲಿ ರೀ. ಹಾಗಾಗಿ ನೋಡಿರಿ ಬಾಂಡೆ ಎಲ್ಲ ತೊಗೊಂಡಿರ್ತೀನಿ. ಈಗ ಇಷ್ಟೆಲ್ಲ ಕ್ಲೀನ್ ಇಷ್ಟು ಕ್ಲೀನ್ ಐತೆ ನೋಡಿರಿ. ಈಗ ವರ್ಷ ಹೋದ್ರೆ ಕ್ಲೀನ್ ಇರ್ತೈತೆ, ನೋಡೋಕೆ ಕುಂದ್ರಂಗಿಲ್ಲ. ಕ್ಲೀನ್ ಇಲ್ಲಂತಂದ್ರೆ ನೋಡೋಕೆ ಕುಂದ್ಬೋದು ಜಾಸ್ತಿ. ಈಗ ಮೊದಲು ನೋಡೋ ಸೀಸನ್ ಅದ ರೀ. ಮಾವಿನ ಸೀಸನ್ ಒಳಗೆ 2 ತಿಂಗಳು ಜೂನ್ ಜುಲೈ ಭಾಳ ಒಣ ಇರ್ತಾವೆ ರೀ. ಹಿಂಗಂತೈತಿ. ಒಬ್ಬರು ಸಿಸ್ಟ್ರ್ ಚಹಾ ಮಾಡಿ ತೋರಿಸ್ರಿ ಅಣ್ಣ ಅಂತ ಕೇಳ್ಯಾರ. ಚಹಾ ಮಾಡಿ ತೋರ್ಸೋಕೆ ಸಂಜೆ ಡಿಸ್ಟರ್ಬೆನ್ಸ್ ಭಾಳ ಇರ್ತೈತೆ. ಆದರೂ ಪ್ರಯತ್ನ ಮಾಡ್ತೀನಿ ರೀ. ಯಾರಿಗಾರ ಮೊಬೈಲ್ ಕೊಟ್ಟು ಟ್ರೈ ಮಾಡಿ ಬಂದಾತ. ಊಟ ಮಾಡ್ಕೊಂತೀನಿ, ನಾವು ಊಟಕ್ಕೆ ಹೊಂಟೀನಿ. ಮಧ್ಯಾಹ್ನ ಆತ ಚಲೋ ಮಾಡ್ತೀನಿ. ಬಂದು ಈಗ ಊಟಕ್ಕೆ ಹೊಂಟೀನೋ ನೋಡ್ರಿ. ನಮ್ಮ ಅಂಗಡಿ ಒಳಗದೀನಿ, ಶೆಟ್ರ್ ಒಳಗೆ. ಅಲ್ಲಿ ಕಿರಿಕಿರಿ ಜನರು ಏನಾರು ಮಾತಾಡ್ಬೇಕಂತಂದ್ರೆ ಏನಾರು ಕಾಣಿಸ್ತಿರ್ತಾರೋ ಮಾತಾಡ್ತಿರ್ತಾರೋ ಆಟಾಡಲೆ ಮಕ್ಕ ನೋಡೋಕೆ ಆಗ್ತಿಲ್ಲ ರೀ. ಬೆಳಕಲ್ಲಿ ಒಂದು ಚಕ್ಕೆ ಆಗಿಬಿಟ್ಟವ. ಹಾಗಾಗಿ ಕಟಿಂಗ್ ಮಾಡಿಸ್ಬಿಡ್ರಿ. ಈಗ ಕಟಿಂಗ್ ಮಾಡ್ಸ್ಕೊಂಬರಕ್ಕೆ ಹೊಂಟೀನಿ. ಸ್ವಲ್ಪ ಟೈಮ್ ಕೊಡ್ತೀನಿ. ಇಲ್ಲಂದ್ರೆ ನೋಡಿರಿ ನಿನ್ನೆ ಇಲ್ಲಿ ಹುಡುಗರೆಲ್ಲ ವಿಡಿಯೋ ಮಾಡೋಕಂದ್ರೆ ಅಣ್ಣ ವಿಡಿಯೋ ಮಾಡ್ತಿರ್ತಿ ಹೆಂಗಿರ್ಬೇಕಣ್ಣ, ನೀಟ್ ಆಗೋಣ, ನೀಟ್ ಮಾಡ್ಬೋ ಕಲರ್ಗೆಲ್ಲ ರೊಕ್ಕಿಸ್ಕೊರ ಅಣ್ಣ, ನಿಗಟ್ಟು ರೊಕ್ಕ ಕೊಡ್ಲೇನ ಅಂತ ನಾವು ರೊಕ್ಕ ಕೊಡ್ತೀವಿ ಮಾಡ್ಸೊಂಬ ಅಂತ ಇಲ್ಲಿ ಮಟ್ಟ ಅಸಹ್ಯ ಮಾಡಿ ಮಾತಾಡ್ಯಾರಿ. ಹಾಗಾಗಿ ಸ್ವಲ್ಪ ಕಟಿಂಗ್ ಮಾಡ್ಸ್ಕೊಂಬರ್ತೀನಿ. ಸ್ವಲ್ಪ ಕಟಿಂಗ್ ಮಾಡ್ಸ್ಕೊಂಡು ಸ್ವಲ್ಪ ರೆಡಿ ಹಾಕಿನಿ ಇವತ್ತು ಹಾಕ್ಕೊಂಡು. ನೋಡಿರಿ ನಾನು ಕಟಿಂಗ್ ಮಾಡೋದು ಒದ್ದಾಡ್ತೀನಿ ಅಂತ ಹಿಡ್ಕೊಳಕ್ಕೆ ಬಂದೇನೆ ರೀ. ಬಾ ನಾನು ಒದ್ದಾಡ್ತೀನಿ, ಕಟಿಂಗ್ ಮಾಡ್ತೀನಿ ರೀ. ಏನು ಹಚ್ಕೋಬೇಕಾ? ಸೀವ್ ಕಲರ್ ಗಿರ ಹಚ್ಕೊಂಡು ಸ್ವಲ್ಪ ರೆಡಿ ಆಗ್ಬೇಕು ರೀ. ಯಾಕಂದ್ರೆ ಎಲ್ಲ ಮುದುಕರಿಗಂತೆ ಕಾಣತ್ತೀವಿ, ಸಣ್ಣ ವಯಸ್ಸೊಳಗೆ ಕೂದಲ ಬೆಳಗಾಗಿ. ನೋಡಿರಿ ಊಟಕ್ಕೆ ಮನೆಗೆ ಊಟ ಟೈಮ್ ಆಗಿತ್ತು. ಇವರು ಮನೆಗೆ ಊಟಕ್ಕೂ ಹೊಂಟಿದ್ರು. ಮತ್ತು ಅಲ್ಲೇ ಬಾಜು ಅಂಗಡಿನ ರೀ, ಕಾಯಿ ಮೇಲೆ ಮಾಡಿಸ್ಕೊತಿ ಕಟಿಂಗ್. ರೆಸ್ಟ್ಗೆ ಹೋಗಿ ಬರಂತೀರಿ ಅಂತ ಬಿಟ್ಟು ಹೋಗ್ಯಾರು. ಅರಿವಿ ಹಾಕಿದ್ರು, ರೆಸ್ಟ್ ಹೋಗಿ ಬರಂತೀರಿ ಅಂತ ಹೋಗ್ಯಾರು ನೋಡಿರಿ. ಮತ್ತೇನು ಅನ್ನ ಫುಲ್ ಜೋರದನ ಅಂತ ಅನ್ಕೋಬೇಡ್ರಿ. ಯಾಕಂದ್ರೆ ಭಾಳ ಅಸಹ್ಯ ಕಾಣತ್ತವ ರೀ. ಬಿಳಿ ಕೂದಲು ಭಾಳ ಅಂದ್ರೆ ಭಾಳ ಆಗ್ಯಾವ. ಅದಕ್ಕೆ ಸಣ್ಣ ಕಟಿಂಗ್ ಆಮೇಲೆ ಡ್ಯಾಂಡ್ರಪ್ ಆಗುತ್ತೆ ಸ್ವಲ್ಪ, ಅದ್ರ ಸಂಬಂಧ ಸಣ್ಣ ಕಟಿಂಗ್ ಮಾಡಿಸ್ಕೊಂಡು ಸ್ವಲ್ಪ ಕಲರ್ ಹಚ್ಕೊತೀನಿ. ಕಲರ್ನ ಅವಶ್ಯಕತೆ ಇಲ್ಲ ರೀ, ಕಟಿಂಗ್ ಮಾಡಿಸ್ಕೊಂತೀರಿ. ಯಾಕಂದ್ರೆ ಡ್ಯಾಂಡ್ರಪ್ ಭಾಳ ಆಗತ್ತೈತೆ ರೀ. ಅದ್ರ ಸಲುವಾಗಿ ಕಟಿಂಗ್ ಅಂತ ಹಿಂಗಾತು ನೋಡಿರಿ. ಅಂತ ಇದಕ್ಕೆ 1 ತಾಸು ಕುತ್ಕೊಂಡ್ರಿ. ಈಗ ಅಲ್ರಿ ಟೈಮ್ ಭಾಳ ಆಗೈತಿ, ಮನೆಗೆ ಹೋಗ್ಬೇಕು. ಮಳೆ ಒಂದು ಬರಂಗೆ ಆಗೈತಿ. ಇದು ಕಲರನ್ನು ಹಚ್ಕೊಂಡೀನಿ, ಒಣಗ್ತಿತ್ತು ಇಲ್ಲೋ ಗೊತ್ತಿಲ್ಲ. ನಾ ಇನ್ನೂ ಮನೆಗೆ ಹೋಗಿ ಜಾಕ ಮಾಡ್ಬೇಕು ರೀ. ಅಡುಗೆ ಅದು ಮಾಡೋದದ. ಇಲ್ಲೇ ನಮ್ಮ ಗಾಡಿ ಅಂಗಡಿಯಾಗ ಯಾರು ಬೇಕಾದ್ರೆ ಒಯ್ದು ಬಿಡ್ತಾರೆ. ಇಲ್ಲ ಅನ್ನಕ್ಕೆ ಬರೋಂಗಿಲ್ಲ. ಕಾಯಂ ಗಿರಾಕಿ ಇರ್ತಾವೆ, ಪರಿಚಯದಾರ ಇರ್ತಾರೆ. ಸರ್ಕಲ್ ಅಂಗಡಿ ಐತಲ್ಲ ರೀ, ಎಲ್ಲರೂ ಪರಿಚಯ ಇರ್ತಾರೆ. ಯಾರಿಗಾರ ಆಲ್ಮೋಸ್ಟ್ ಇಲ್ಲಿ ಸರ್ಕಲ್ ಪೆಟ್ರೋಲ್ ಖಾಲಿ ಆಗೈತೆ ಅಂದ್ಕೊಂಡು ನನ್ನ ಗಾಡಿ ನಾನು ಕಾಣಿಸ್ತೀನಿ. ಸ್ವಲ್ಪ ಚಾವಿ ಕೊಟ್ರೆನ ಸ್ವಲ್ಪ 5 ನಿಮಿಷ ಇಲ್ಲೇ ಪೆಟ್ರೋಲ್ ತೊಗೊಂಬರ್ತೀನಿ ರೀ ಅಂತಾರೆ. ಇಲ್ಲ ಅನ್ನಕ್ಕೆ ಆಗಂಗಿಲ್ಲ, ಅನಿವಾರ್ಯತೆ ಇರ್ತೈತಿ. ಹಂಗೆ ನನಗೆ ಈಗ ಪೆಟ್ರೋಲ್ ಖಾಲಿ ಆಗಿಬಿಡ್ತದೆ. ನಂದು ಅರ್ಜೆಂಟ್ ಕೆಲಸ ಐತೆ ಮನೆಗೆ ಹೋಗೋದು. ಅಂತಿಂತ ದೂಕಾಡ್ಕೊತ ಒದ್ದಾಡ್ಕೊತ ಬಂದೆ ಪೆಟ್ರೋಲ್ ಬಂಕಿಗೆ. ಪೆಟ್ರೋಲ್ ಹಾಕಿಸ್ಕೊಂಡೆ ರೀ. ಈಗ ಮನೆಗೆ ಹೋಗ್ಬೇಕು ನೋಡ್ರಿ. ಮಾಡೊಂದು ಭಾಳ ಆಗಿಬಿಟ್ಟೈತೆ ರೀ, ಸಿಕ್ಕಾಪಟ್ಟೆ ನೆತ್ತಿ ಮೇಲೆ ಮಾಡಿ ಭಾಳ ಆಗಿತ್ತು ರೀ. ಮಳೆ ಬರಂಗೈತಿ. ಇಲ್ಲೇ ದಾರ್ಯಾಗ ನಾನು ಹೋಗೋತ್ನಾಗ ಏನಂತಂದ್ರೆ ಇಲ್ಲೇ ದಾರ್ಯಾಗ ಏನು ರೀ ನೀರ್ಲನ್ನು ಮತ್ತು ಹಸಿ ಶೇಂಗಾ ಹಚ್ಚಿದ್ರಿ ರೀ. ಅವು ಮನ್ವಿತ್ಗೆ ನೀರ್ಲನ್ನು ಭಾಳ ಚೆಂದ ಕಾಣತ್ತಿದ್ದು. ಅವಂಗೆ ಭಾಳ ಇಷ್ಟ ಇರಲ್ಲ ರೀ ನೀರ್ನೆಲ್ಲ. ನೀರನ್ನು ಹೋಗ್ಬೇಕಂತೇಳಿ ಗಾಡಿ ತರಬಿಸಿದ ನೋಡ್ರಿ. ತರಬಿಸಿದ ತಕ್ಷಣ ಓರ್ ಮಳೆ ಎಲ್ಲಿತ್ತು ಹೋಗಲಿಲ್ಲ ಗೊತ್ತಿಲ್ಲ. ಅದೆಂಥ ಮಳೆ ದಬಾಷ್ ಮಳೆ ಬಂದುಬಿಡ್ತ್ರಿ. ಅದನ್ನೇ ನಾನು ತಲೆಗೆ ಕಲರ್ ಹಚ್ಕೊಂಡಿದ್ದೆ. ಅದು ಆಕಾರ ನೋಡಿರಿ ಯಾವ ಆಕಾರ ಆಗಿಬಿಡ್ತಾವೆ. ಒಂದು ಗಿಡದ ಬಿಡ್ತು ನಿಂತೀನಿ ನೋಡ್ರಿ. ಅರಳಿ ಮರ ರೀ ಅದೇ. ಆ ಕಡೆ ಮುಂದೆ ಓಡೋಕೆ ಅಲ್ಲಿ ಅನುಕೂಲ ಸಿಗಲಿಲ್ಲ ರೀ. ಸ್ವಲ್ಪ ಬರ್ತಂದ್ರೆ ಜೋರು ಬಂದುಬಿಡ್ತು ನೋಡ್ರಿ. ಸೇಮ್ ಮೊಕಳಿ ಆಡ್ದಂಗೆ ಆತು. ಈ ಆಕಾರ ಆತು ನೋಡ್ರಿ ನಂದು. ಅದರಾಗ ತೋರಿಸ್ಕೊಂಡು ಹಣ್ಣು ತೊಗೊಲಿಲ್ಲ, ಶೇಂಗಾನು ತೊಗೊಲಿಲ್ಲ. ಸೀದಾ ಮನೆಗೆ ಬಂದೆ. ಟಿ ಶರ್ಟ್ ಅನ್ನೋದು ರಬ್ ರಾಡಿ ಹಿಡಿತದೆ. ಹೋಳಿ ಒಳಗೆ ಒಗಳಿ ಆಡ್ದಂಗೆ ಆತು. ಕಣ್ಣಾಗೆಲ್ಲ ಬರಾಕತ್ತಿತ್ತು ರೀ. ಕಣ್ಣೆಲ್ಲ ಉರ್ಯಾಕತ್ತಿದ್ವು. ಅದೊಂದು ಟೇಕ್ ಸುಮ್ಮನೆ ಹಿಡ್ಕೊಂಡೆ ತೋರ್ಸಾಕ್ಬೇಕಂತ ಹೇಳಿ ಮಳೆ ಬಂದು ಜಸ್ಟ್ ನಿಂತು. ಅಂದರೆ ಕಟಿಂಗ್ ಮಾಡಿಸ್ಕೊಂಬಂದು
ಆದರೂ ಕಲರ್ ಹತ್ತೈತೆ ಇಲ್ಲ ಅಂದ್ಕೊಂಡಿದ್ದೆ. ಕಟಿಂಗ್ ಮಾಡ್ಸ್ಕೊಂಡು 5 ನಿಮಿಷ ಆಗಿದ್ರಿ. ಅಲ್ಲೇ ನೀರು ಮಸ್ತ್ ಅಂದ್ರೆ ಮಸ್ತ್ ಇದ್ವಿ ರೀ. ನಮ್ಮ ಪರಿಚಯದವ್ರು ನೀರಿಲ್ಲ ಮತ್ತು ಕೀಳ್ಸಡೆ ಅಲ್ಲಿ ತೊಗೊಳಕ್ಕೆ ಹೋದ್ನಿ. ಅವರು ಒಂದು ಅರಳಿ ಮರದ ಗಿಡಕ್ಕೆ ಹಚ್ಚಾರ. ಹಿಂಗೆ ರಾಶಿಯಾಗ ಕುಂತಾರ. ನಾವು ಹೋಗಿ ಗಾಡಿ ಹಚ್ಚಿ 1 ನಿಮಿಷ ಹೆಂಗೆ ಸೇರಿ ಅಂತ ಕೇಳಿಲ್ಲ ನೋಡ್ರಿ. ಅಷ್ಟೊತ್ತಿಗೆ ದೊಡ್ಡ ಕಾಳ ನೆತ್ತಿ ಮ್ಯಾಗಲಿ ಮಾಡ ಜೋರು ಮಳೆ ಬಂದುಬಿಡುತ್ತೆ. ಹಚ್ಕೊಂಡು ಹೋಗಿದ್ದೆ 10 ನಿಮಿಷ. ಅಂಗಡಿಯಿಂದ ಅಲ್ಲಿ ಹೋಗಿ ನೋಡ್ರಿ, ಕಟಿಂಗ್ ಅಂಗಡಿಯಿಂದ ಅಲ್ಲಿಗೆ ಎಲ್ಲ ಮೈತುಂಬ ನೀರು ಹೇಳ್ತು. ಒಂದು ಟಿ-ಶರ್ಟ್ ವೇಸ್ಟ್ ಆದ್ರೆ ಪಿಂಕ್ ಕಲರ್ ತೋರಿಸಿ ನಿಮಗೆ. ಬಣ್ಣ ಹಾಕಿದಂಗೆ ಆಯ್ತು, ಹೊಳಿನಾಗ ಹೋಳಿ ಆಡ್ದಂಗೆ ಆಯ್ತು. ಅದಕ್ಕೆ ನೀನು ಕಲರ್ ಹೊಕ್ಕತ್ತೆ ಇಲ್ಲ ಗೊತ್ತಿಲ್ಲ, ನೋಡ್ಬೇಕ್ರಿ. ತಯಾರಿ ಅಂತ ಹಿಂಗೆ ಐತಿ. ಆಗಿನೇನ್ರಿ ಮದುವೆಗೆ ಹೆಣ್ಣು ಕೊಡ್ತಾರೇನ್ರಿ? ಇನ್ನೊಂದು ಮದುವೆ ಮನೆ ಅವ್ರು ಕಾಮೆಂಟ್ ಹಾಕ್ಯಾರ, 2ನೇ ಮದುವೆ ಆಗ್ಬಿಡ್ರಿ ಎಲ್ಲ ಸರಿ ಆಗತ್ತೆ ಅಂತೇಳಿ. ಮದುವೆಗೆ ತಯಾರಿ ಈಗ ಮದುವೆ ರೆಡಿ ಆಗತ್ತನ್ರಿ. ಕಲರ್ ಆದರೂ ಹತ್ತೈದು ಮಾಡಿದ್ದೆ ನಾನು. ಏಯ್ ಬಂದು ಏನು ಆಗೈತಿ ಯಾನ ಆಗಲ್ಲ ಜೋರು ಮಳೆ ಬಂದ್ಬಿಟ್ಟು ನೀನು ಸ್ಕೂಲಾಗಿದ್ದಿ ನೋಡಿದ್ ನೀನು. ಬಾ ಬಾ ಬೇಗ ಏನು ಕಂದ ಬಂದ್ ಮಾಡಿಲ್ಲಪ್ಪ. ಹೋಗೋಣ ಬಾ ಅಂಗಡಿಗೆ. ಈಗ ಹೊಕ್ಕಿ ನಾನು ಹೋಗೋಣ. ಈಗ ಬರೋಣ ಫ್ರೆಶ್ ಅಪ್ ಆಗ ಅಂಗಡಿಗೆ ಹೋಗೋಣ. ಅಲ್ಲಿ ನೋಡೋಕಂತ ಏನು ತಿಂತಿ? ಗೋಬಿ ತಿಂತೀಯಾ? ಇನ್ನೇ ಸ್ವೀಟ್ ಕಾರ್ನ್ ತಿಂತಿ ಇವತ್ತು. ಗೋಬಿ ಮತ್ತು ಕಟ್ಲೆಟ್ ತಿಂತಿ ನೋಡ್ರಿ. ಈಗ ಇದಕ್ಕೆ ನೀರು ಹಾಕ್ಕೊಂಡು ಸ್ಟಾರ್ಟ್ ಮಾಡತ್ತೀವಿ ಅಂಗಡಿ. ಹಿಂಗೆ ಇರ್ತೈತಿ. ಬಂದ ತಕ್ಷಣ ನೀರಿನ ಕ್ಯಾನ ಹಿಂಗೆಲ್ಲ ಐಟಮ್ನ ಹೊರಗೆ ಇಟ್ಕೋತೀವಿ. ಸ್ವಲ್ಪ ಹಾಲು ಹಿಡಿದಿದ್ವಲ್ಲ ಹಿಂಗೆ ಹಾಕಿನ ಕಸಾಗಿ ಇಟ್ಟೀನಿ ರೀ. ಚಾ ರೆಡಿ ಮಾಡ್ಬೇಕು ನೋಡ್ರಿ. ಟೈಮ್ 5 ಗಂಟೆ ಆಗಿ ಬಂತು. ಆಗಲ್ಲ ಮಳೆ ಆಗಿ ನಿಂತೈತಿ ರೀ. ಈಗ ಚಾ ಪುಡಿ ಕುದಿಯಾಗತೈತಿ. ಕದ ಚಾ ಮಾಡಿ ತೋರಿಸ್ಬೇಕಂದ್ರಿ. ಎಮರ್ಜೆನ್ಸಿ ಗಿರಾಕಿ ಫಾಸ್ಟ್ ಬಂದುಬಿಟ್ರಿ. ನಾನು ಚಾ ಕೊಡೋ ಮರ ಅದೇನು ವಿಡಿಯೋ ಮಾಡ್ತೆ ಅಂದ್ರೆ ಹಾಗಾಗಿ ಚಾ ಮಾಡೋದು ವಿಡಿಯೋ ಮಾಡೋಕ್ಕಾಗೋದ್ರಿ. ಯಾರೊಬ್ಬ ಕ್ಯಾಮ್ರಾಮನ್ ಬೇಕು ಅದಕ್ಕೆ. ನೋಡ್ರಿ ಇದು ಡಿಕಾಷನ್ ರೆಡಿ ಆಗೈತಿ. ಈ ಕಡೆ ಹಾಲು ಕಾದವ್ರಿ, ಈ ಕಡೆ ಚಾ ಡಿಕಾಷನ್ ಕುದಿಯಾಗತೈತಿ. ಇದು ಖಾಲಿ ಆಯ್ತಕ್ಕ ನೆಕ್ಸ್ಟ್ ಚಾ ತೋರಿಸ್ತೀನಿ ರೀ. ಅವು ತೋರಿಸೋಕೆ ಟ್ರೈ ಮಾಡ್ತೀನಿ ರೀ. ಯಾರು ಕ್ಯಾಮ್ರಾ ಹಿಡ್ಕೊಂಡವ್ರು ಬಂದ್ರೆ ಅಂದ್ರೆ ಮೊಬೈಲ್ ಹಿಡ್ಕೊಂಡ್ರು ಬಂದು ಗೊತ್ತಾಗೈತಿ. ತೋರ್ಸೋಕೆ ಅನುಕೂಲ ಆಕೈತೆ ನನಗೆ. ಮುಂದೆ ಕೈಯಲ್ಲಿ ಮಾಡೋಕ್ಕಾಗ ಅವಾಗಲ್ಲ ಕಲಿತ ಇಲ್ಲಿ. ಈಗ ನೋಡ್ರಿ ಒಬ್ಬರು ಕ್ಯಾಮ್ರಾಮ್ಯಾನ್ ರೆಡಿ ಆಗ್ಯಾರು. ಚಾ ಮಾಡಿ ತೋರಿಸಂತ ಹೇಳಿದ್ರು ಸಿಸ್ಟರ್. ಅದಕ್ಕೆ ಚಾ ಮಾಡಾಕತ್ತೀನಿ ನೋಡ್ರಿ. ನಾ ಈಗ ಅರ್ಧ ಲೀಟ್ರ್ ಚಾ ಮಾಡಾಕತ್ತೀನಿ ರೀ. ಇಲ್ಲೇ ಫುಲ್ ಡಿಸ್ಟರ್ಬೆನ್ಸ್ ಇತ್ತು ರೀ. ಆಟೋ ಸೌಂಡ್ ಸಿಕ್ಕಾಪಟ್ಟೆ ಇತ್ತು. ಆ ಕಡೆ ಗಾಡಿಗಳ ಹಾರ್ನ ಸೌಂಡ್ ಜಾಸ್ತಿ ಇರೋದ್ರಿಂದ ನಾನು ವಾಯ್ಸ್ ಕೊಡಾಕತ್ತೀನಿ. 1 ಲೀಟ್ರ್ ಚಾ ಮಾಡಾಕತ್ತೀನಿ ರೀ. ಅರ್ಧ ಲೀಟ್ರ್ ಹಾಲು ತೊಗೊಂಡಿನಿ. ಹಾಲು ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಡಿಕಾಷನ್ ಹಾಕೋತೀವಿ ರೀ. ಅದಕ್ಕೆ ಒಂದು 100 ಗ್ರಾಮ್ ಅಷ್ಟು ಸಕ್ಕರೆ ಹಾಕತ್ತೀನಿ. ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕೋರಿ. ಜಾಸ್ತಿ ಸಕ್ಕರೆ ಆದರೂ ಕೂಡ ಸ್ವಲ್ಪ ಹಾಲು ಹಾಕಿ ಕಮ್ಮಿ ಮಾಡ್ಬೋದು ಅದನ್ನು. ಅದ್ರ ಕಮ್ಮಿ ಸಕ್ಕರೆ ತಕ್ಕ ಆಮೇಲೆ ಒಂದು ಸಕ್ಕರೆ ಇಲ್ಲೇ ಸ್ವಲ್ಪ ಹಾಕಂದಾಗ ಭಾಳ ಕಷ್ಟ ಆಗತ್ತೆ ರೀ. ಅದು ಸಕ್ಕರೆ ಮೇಲೆ ಹಾಕಿದ್ರೆ ಕರಗೋದೂ ಇಲ್ಲ, ಎಲ್ಲ ತಳ ಬಡ್ಡೆ ಉಳ್ಕೊಂಡ್ಬಿಡ್ತೈತಿ. ಅದು ಸರಿ ಅನ್ಸಂಗಿಲ್ಲ ರೀ. ಹಾಗಾಗಿ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕೋಬೇಕು. ಇಲ್ಲೆಲ್ಲ ಆಲ್ಮೋಸ್ಟ್ ಸಕ್ಕರೆ ಜಾಸ್ತಿನೇ ಕುಡಿತಾರೆ. ಹಾಗೆ ಸಕ್ಕರೆ ಜಾಸ್ತಿನೇ ಹಾಕ್ಕೊಂಡೀನಿ ರೀ. ಹಾಕ್ಯಾಸ ಹಾಲು ಈ ಥರ ಮಿಕ್ಸ್ ಮಾಡಿ ಆಮೇಲೆ ಡಿಕಾಷನ್ ಹಾಕಿದ್ಮೇಲೆ ಎಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಅಂದ್ರೆ ನಮ್ಮ ಚಾ ರೆಡಿ ಆಕೈತೆ ನೋಡ್ರಿ 1 ನಿಮಿಷದೊಳಗೆ. ನಾ ಚಾ ಭಾರಿ ಫಾಸ್ಟ್ ಮಾಡೋಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಆಲ್ರೆಡಿ ಬಿಸಿ ಹಾಲು ಕಾಯ್ದಿದೆ ಇರ್ತೈತಿ. ಈ ಕಡೆ ಡಿಕಾಷನ್ ರೆಡಿ ಇರ್ತೈತಿ. ಓನ್ಲಿ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಚಾ ರೆಡಿ ಮಾಡೋದು ಅಷ್ಟೇ ಇರ್ತೈತಿ. ಇದು ಅಂದರೆ ನಮ್ಮದು ಹಾಲು ಹಾಕೋ ಸ್ಟೈಲ್ ನೋಡಿರಿ. ಚಮಚ ಸ್ಪೂನಿಂದ ಅದನ್ನು ಮೂಲಿನ ಚೂರು ಸಣ್ಣ ಕಟ್ ಮಾಡ್ಕೊಳಿದ್ರಿ. ಈ ಥರ ಜೋರಾಗಿ ಪ್ರೆಶ್ ಮಾಡೋದ್ರಿಂದ ಹಾಲು ಕೆನೆ ಬರೋಂಗಿಲ್ಲ ರೀ, ಬುರುಗೆ ಬರ್ತೈತಿ. ಬುರುಗೆ ಯಾಕೆ ಬರ್ಸ್ತೀವಿ ಅಂತಂದ್ರೆ ಕೆನೆ ಬಂತಂದ್ರೆ ಚಾ ಮೇಲೆ ಒಡಕ್ಕೆ ಅದು ಪಿಸ್ರಿ ಈ ಥರ ಕಾಣ್ತೈತಿ. ಬುರುಗೆ ಬಂತಕ್ಕಾರ ನೋಡೋಕೆ ಚಂದ ಇರ್ತೈತಿ. ಹಾಲು ಒಡೆಯಂಗೆ ಥರ ಕಾಣಿಸಂಗಿಲ್ಲ. ಅರ್ಧ ಹಾಲಿದ್ರ ಮ್ಯಾಲೆ ಬುರುಗೆ ಎಷ್ಟೊಂದು ಹಾಲು ಇರೋ ಥರ ಡಬ್ರಿ ಫುಲ್ ಯಾವಾಗಲೂ ಕಾಣ್ತಾ ಇರ್ತೈತೆ ಹಾಲು. ಅದಕ್ಕೋಸ್ಕರ ಆ ಥರ ವರ್ಷದಲ್ಲಿ ಹಾಲು ಹಾಕೋದು ನೋಡ್ರಿ ದೂರಿಂದ ನಾವು. ಆಮೇಲೆ ನೋಡೋಕೆ ಸ್ವಲ್ಪ ಸ್ಟೈಲ್ ಥರ ಕಾಣಿಸುತ್ತೆ ಅಂತ ಆ ಥರ ಮಾಡಿದ್ರಿ. ಮತ್ತು ಆಮೇಲೆ ನಿನ್ನೆ ಒಬ್ಬರು ಕೇಳಿದ್ರೆ ನಿಮ್ಮ ಚಾ ರೇಟ್ ಎಷ್ಟು ಅಂತೇಳಿ. ನಮ್ಮ ಚಾ ರೇಟ್ ಕೇವಲ 5 ರೂಪಾಯಿ. ಎಲ್ಲ ಕಡೆ ಎಷ್ಟು ಚಾ ಐತಿ ಕಮೆಂಟ್ ಮಾಡ್ತೀವಿ. ನಮ್ಮದು ಸಕ್ಕರೆ ಚಾ, ಬೆಲ್ಲದ ಚಾ ಅಲ್ಲ. ಹೌದು ಸರ್, ಯಾವ ಚಾ ನಮ್ಮದು? ಸಕ್ಕರೆ ಚಾ. ಹಾಂ, ಸಕ್ಕರೆ ಚಾ ತೊಗೊಳ್ರಿ ಸರ್. ಚಾ ತೊಗೊಳ್ರಿ. ನಾವು ಎಲ್ಲ 4 ಗ್ಯಾಸ್ ಅದೇ ಚಲೋ ಇರ್ತದೆ. 8 ಟೈಮ್ ಚಲೋ ರೀ. ಒಂದು ಡಿಕಾಷನ್ ರೆಡಿ ಹಾಕಿರ್ತೈತಿ, ಒಂದು ಡಿಕಾಷನ್ ರೆಡಿ ಇರ್ತೈತಿ. ಸ್ಟಾರ್ಟ್. ಹಾಂ, ಸ್ಟಾರ್ಟ್. ಈಗ ನೋಡಿರಿ ನಮ್ಮಲ್ಲಿ ಶುಗರ್ಲೆಸ್ ಚಾ ಕೇಳಿದಾಗ ಶುಗರ್ಲೆಸ್ ಚಾ ಈಜಿಯಾಗಿ ಮಾಡ್ಕೊಡ್ತೀವಿ ನಾವು. ಎಲ್ಲ ಕಡೆ 10 ರೂಪಾಯಿ ತೊಗೋತಾರೆ. ನಾವು ಕಾಶಿ ಹಾಲು ಇರ್ತಲ್ಲ ರೀ, ಒಂದು 40% ಹಾಲು ಹಾಕೊಳ್ಳೋದ್ರಿ. ಉಳ್ಕಡೆ ಡಿಕಾಷನ್ ಹಾಕೋದು. ಒಬ್ಬರು ಪ್ಯೂರ್ ಶುಗರ್ಲೆಸ್ ಕುಡ್ತೀರಿ, ಒಟ್ಟು ಸಕ್ಕರೆ ಬೇಡ ಅಂತಾರೆ. ಅವ್ರಿಗೆ ಈ ಥರ ಮಿಕ್ಸ್ ಮಾಡ್ಕೊಡ್ತೀವಿ. ಇದು ಶುಗರ್ಲೆಸ್ ಚಾ ಹಾಕ್ತಿದ್ದೀರಿ.
ಎಮರ್ಜೆನ್ಸಿ ರೆಡಿಮೇಡ್ ಶುಗರ್ ಇದ್ದವ್ರಿಗೆ ಏನು ಇದು ಶುಗರ್ಲೆಸ್ ರೀ ಶುಗರ್ ಇದ್ದವ್ರಿಗೆ ಹಾಂ ಶುಗರ್ ಇದ್ದವರಿಗೆ ಶುಗರ್ಲೆಸ್ ಚಾ ಶುಗರ್ಲೆಸ್ ಚಾ ಎಕ್ದಮ್ ರೆಡಿ ಒಂದೊಂದು ನಿಮಿಷ ರೆಡಿ ಮಾಡ್ತೀವಿ ನಾವು. ಹ್ಞೂ ಆಮೇಲೆ ಕೆಲವೊಂದು ಸಕ್ಕರೆ ಕಡಿಮೆ ಅಂತಂದಾಗ ಈ ಚಾನ ಒಂದು ಅರ್ಧ ಚಹಾ ಹಾಕೋದ್ರಿ ಸಕ್ಕರೆ ಚಹಾ ಹಾಂ ರೀ ಅದ್ರೊಳಗೆ ಸ್ವಲ್ಪ ಕಾಶಿ ಹಾಲ ಸಕ್ಕರೆ ಚಹಾ ಹಾಕೊಂಡು ಬಂದ್ರೆ ಈಗ ಸಪ್ಪನ ಹಾಲು ಹಾಕೊಂಡ್ಬಿಟ್ರೆ ಸಪ್ಪಾಗಿಬಿಡ್ರಿ ಸ್ವಲ್ಪ ಡಿಕಾಷನ್ ಇದಕ್ಕೆ ಡಿಕಾಷನ್ ಸಕ್ಕರೆ ಹಾಕಿರಂಗಿಲ್ಲ ನಾವು. ಇದು ಸಕ್ಕರೆ ಕಡಿಮೆ ಚಾ ರೀ ನಮ್ಮಲ್ಲಿ ಇದು ಕೂಡ 5 ರೂಪಾಯಿ. ಆಮೇಲೆ ಈ ಥರ ಕಪ್ ಅದ ರೀ ಇವು ಮೊದಲು ಕಪ್ ರೀ ಇದ್ರಾಗ ಕುಡಿದ್ರೆ 5 ರೂಪಾಯಿ. ಇನ್ನೊಂದು ಕಪ್ ಅದ ರೀ ಇದ್ರಾಗ ಕುಡಿದ್ರೆ 5 ರೂಪಾಯಿ. ನಿಮ್ಗೆ ಇದ್ರಾಗ ಬೇಕು ಇದು ಬೇಕಾ ಇದು ಬೇಕಾ ಇದ್ರಾಗ ಯಾವ್ದು ದೊಡ್ಡದೈತಿ ಐ ವಾಂಟ್ ದಿಸ್ ಮಿಡಲ್ ಎಲ್ಲ ಸೈಜ್ ಒಂದೇ ಸೈಜ್ ಅಂದರೆ ಅದರ ಆಕಾರಗಳು ಆಕೃತಿಗಳು ಮಾತ್ರ ಬೇರೆ ಅದಾವೆ ರೀ. ಸೈಜ್ ಮಾತ್ರ ಒಂದೇ 60 ml ಇರ್ತಾವೆ ರೀ ಎಲ್ಲವು. ಅದರ ಮುಂದಿನ ಕಡೆ ಹಾಕಿ ತೋರಿಸ್ತೀನಿ ಈಗ ನೋಡ್ರಿ. Oh my God! How is this possible, bro? ಇಸ್ ಇಸ್ ಪಾಸಿಬಲ್. ಇಲ್ಲಿ ಒಂದು ದೊಡ್ಡದೈತಿ ಒಂದು ಸಣ್ಣದೈತಿ ಕಪ್ ಅಂತ ಹೇಳತ್ತೈತೆ ರೀ. ಅದಕ್ಕೆ ಅವ್ರ ಎದುರಿಗೆ ಯಾವ ದೊಡ್ಡದು ಯಾವ ಸಣ್ಣ ಎಲ್ಲ ಸೇಮ್ ಅದಾವ ಅಂತ ಹೇಳಿ ಹಾಕಿ ತೋರ್ಸಾಕತ್ತೈತೆ ರೀ. ಡಿಸ್ಟರ್ಬೆನ್ಸ್ ಭಾಳ ಐತ್ರಿ ಇಲ್ಲಿ. ಆಮೇಲೆ ಎಲ್ಲ ಕಪ್ಗಳು ಸೈಜ್ ಸೇಮ್ ಅದಾರು ಎಲ್ಲ 60 ml ಇನ್ವ. ಅದರ ಆಕಾರಗಳು ಮಾತ್ರ ಬೇರೆ ಅದಾವೆ. ಒಂದಿಟ್ಟು ಉದ್ದ ಅಗಲ ದಿಪ್ಪ ಹಿಂಗೆ ಅದಾವೆ ರೀ. ಹಾಗಾಗಿ ಎಲ್ಲನೂ ಅಷ್ಟೇ 60 ml ಚಹಾ ಹಿಡಿತಾವೆ. ಆಕಾರ ಮಾತ್ರ ಬೇರೆ ರೀ. ಸೈಜ್ How much rupees for one boost? One boost is only 10 rupees. Until all, bro. The Hitler, English, Hitler English. Butler English ಅದು Hitler ಅಲ್ಲ. Hitler, bro. Hitler Butler English ಇಲ್ಲಿ. ಹಾಂ. ವ್ಯಾಪಾರದಾಗ ನಯ ವಿನಯ ಭಾಳ ಬೇಕಾಗ್ತೈತೆ ರೀ. ನಯ ವಿನಯ ಇರ್ಲಿಕ್ಕಂತಂದ್ರೆ ಬಿಸ್ನೆಸ್ ಮಾಡಿದ್ರೆ ಭಾಳ ಕಷ್ಟ ಐತಿ. ಅದರಲ್ಲಿ ಫುಟ್ಪಾತ್ ವ್ಯಾಪಾರಗಂತೂ ಇನ್ನೂ ಜಾಸ್ತಿ ಇರಬೇಕು. ನಮ್ಮ ಅಂಗಡಿಯಲ್ಲಿ ಜಾಸ್ತಿ ನಾವು ಕಾಮಿಡಿಗೆ ಇಂಗ್ಲೀಷ್ ಮಾತಾಡ್ತಿರ್ತೀವಿ ರೀ. ನನಗೂ ಅಷ್ಟು ಬರೋಂಗಿಲ್ಲ. ಅಷ್ಟಲ್ಲ ಇಂಗ್ಲೀಷಾಗ ಗೊತ್ತಿಲ್ಲ ರೀ ನನಗೆ. ಟಸ್ಕು ಪುಸ್ಕು ಇಲ್ಲೇ ಬಂದಲ್ಲಿ 2 ಮಾತಾಡಿದ್ದು ಮನ್ಯಾಗ ಮನ್ವಿ ಜೊತೆ ಸ್ವಲ್ಪ ತಿಳ್ಕೊಂಡಿದ್ದೆ. ಏನೇನು ಬಾಯಿಗೆ ಬಂದಿದ್ದು ಏನೇನಾರು ಅಂತಿರ್ತೀವಿ ನಾವು ಇಂಗ್ಲೀಷ್ ಒಳಗೆ. ಅದಷ್ಟು ಐ ವಾಂಟ್ ಯು ವಾಂಟ್ ಏನು ಅಂತೀವಲ್ಲ ರೀ. ಹೌ ಮಚ್ ಗೋ ಬ್ಯಾಕ್ ಒಂದಿಷ್ಟು ಕೆಲವೊಂದು ವರ್ಡ್ಸ್ ಅದಾವೆ ರೀ. ಅಷ್ಟಾಗಿ ಗೊತ್ತು. ಅದಕ್ಕೆ ಬಟ್ಲರ್ ಇಂಗ್ಲೀಷ್ ಅಲ್ಲ, ಅವ ಹಿಟ್ಲರ್ ಇಂಗ್ಲೀಷ್ ಅನ್ನಾಗತ್ತಿದ್ವಿ ರೀ. ಬಟ್ಲರ್ ಅಲ್ಲ ಹಿಟ್ಲರ್ ಅಂತೇಳಿ ಹಿಂಗೆ ಮಾತಾಡತ್ತಿದ್ವಿ ರೀ. ಒಟ್ಟಲ್ಲಿ ನಮ್ಮ ಅಂಗಡಿಗೆ ಬಂದವ್ರಿಗೆ ಚಹಾ ಜೊತೆಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ರೀ. ಯಾಕಂದರೆ ಗಿರಾಕಿ ಜೊತೆ ನಾವು ಯಾವ ಥರ ನಡ್ಕೊತೀವೋ ಯಾವ ಥರ ವರ್ತನೆ ನಮ್ಮ ಬಿಹೇವಿಯರ್ ಹೆಂಗಿರುತ್ತೋ ಅದ್ರ ಮೇಲೆ ಗಿರಾಕಿ ಬರ್ತಿರ್ತಾರೆ ರೀ. ಹಾಗಾಗಿ ಬಂದ್ರ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿ ನಕ್ಕೊಂತ ಕಳಿಸಿದ್ರೆ ಮತ್ತು ಅವ್ರು ನಾಳೆ ವಾಪಸ್ಸಾದರೂ ಬರ್ತಾರೆ. ಹಾಗಾಗಿ ಮನ್ಯಾಗ ಎಷ್ಟೋ ಕಷ್ಟಗಳಿರಲಿ ಏನೇ ಇದ್ದರೂ ವ್ಯಾಪಾರಿಗಳು ಬೇಕಾದವ್ರು ನೋಡಿರಿ ಫುಟ್ಪಾತ್ ದಂಧೆ ಒಳಗೆ ಆಲ್ಮೋಸ್ಟ್ ನಕ್ಕೊಂತ ಅವ್ರ ಜೊತೆ ವರ್ತನೆ ಮಾಡಿದ್ರೆ ಚಲೋ ವ್ಯಾಪಾರ ಇರ್ತೈತೆ ಅವ್ರದ್ದು. ಯಾರು ನಗನಗುತ್ತಾ ಒಳ್ಳೆ ಚೆನ್ನಾಗಿ ಮಾತಾಡ್ಸ್ತಾರೋ ಅವ್ರಿಗೆ ಗಿರಾಕಿ ಇರ್ತೈತಿ. ಅದ್ರ ಮೇಲೆ ಡಿಫೆಂಡ್ ಇರ್ತೈತಿ. ನಾವು ಗಂಟು ಮಕ್ಕ ಹಾಕ್ಕೊಂಡು ಹೋಗೋ ಇಲ್ಲಿ ತಾರೋ ಬಾರೋ ಅಂತಂದ್ರೆ ವ್ಯವಹಾರದಾಗೋದು ನಡೆಯಂಗಿಲ್ಲ ರೀ. ಅದು ವ್ಯವಹಾರ ಮಾಡೋ ಲಕ್ಷಣ ಅಲ್ಲದು. ನಮ್ಮನ್ನು ನೋಡಿ ಏನು ಮಾಡಾಕತ್ತಾನೆ ಇಲ್ಲಿ ಕೈತ್ಕೊಂಡು ಇಂಥ ಕೆಲಸನ ಮಾಡಿ ಅಂತ ನಮ್ಮ ಮನೇದು ನೋಡಿರಿ ಸೇನ್ ಅನ್ಸ್ಬಿಡ್ಸಂಬ್ರಿ. ಅದು ಪೇಟಿಎಮ್ ನೋಡ್ಕೊಂಡು ಆಡಾಕತ್ತ ನೋಡ್ರಿ. ನಮ್ಮ ಮನ್ವಿ ತೆಗ ಜಾಸ್ತಿ ವಿಡಿಯೋದ ತೊಗೊಳಂಗಿಲ್ಲ ರೀ. ಯಾಕಂತಂದ್ರೆ ಮೊನ್ನೆ ಎಲ್ಲರ ಮಗನ ಮಕ್ಕ ನೋಡ್ರಿ ಒಂಥರ ಚೂರನ್ನತ ಅದು ಇದು ಅಂತಿರಲ್ಲ. ಹಾಗಾಗಿ ಹಂಗೆ ವಿಡಿಯೋದಾಗ ತೊಗೊಳತ್ತಿಲ್ಲ ರೀ. ನಾ ಡೌಟ್ ಬರಬಾರ್ದು ಅಂತ ಹೇಳಿ ಹೇಳಿದೆ ನೋಡಿ. ನಮ್ಮ ಮನೆಗೆ ಗೋಬಿ ಇಲ್ಲರಿ, ಕಟ್ಲೆಟ್ ಇಲ್ಲ. ಗೋಬಿ ಕಟ್ಲೆಟ್ ಜಲ್ದಿ ಖಾಲಿ ಆಗಿಬಿಡುತ್ತೆ. ಆಗಲ್ಲ ತಿನ್ನಂದ್ರೆ ಆಮೇಲೆ ಬಿಸಿ ಬಿಸಿ ತಿಂತೀನಿ ಅಂತಂದು ಗದ್ದಲಾಗ ಮರ್ತೇ ಬಿಟ್ವಿ. ಬೂಸ್ಟು ಬಿಸ್ಕೆಟ್ ತಿನ್ಕೋತ ಇಲ್ಲೇ ಕೂತ ನೋಡ್ರಿ. ಬೇಗ ಹೋಗೋಣ ಮನೆಗೆ. ಇವತ್ತು ಎಷ್ಟು ಗಂಟೆಗೆ ಹೋಗೋಣ? 9:15ಕ್ಕೆ 9ಕ್ಕೆ ಈಗ 8 ಆತಲ್ಲ. 9ಕ್ಕೆ ಹೋಗೋಣ ಕರೆಕ್ಟ್. ಆದಷ್ಟು ಜಲ್ದಿ ಹೋಗಿ ಪ್ರಯತ್ನ ಮಾಡ್ತೀನಿ ರೀ. ನಿಮ್ಮ ಸಂಬಂಧರ ಅಂತೀನಿ ರೀ. ಗಿರಾಕಿ ತಂದಿರ್ತೈತಿ, ಹಾಗಾಗಿ ಹೋಗ್ಬೇಕು. ಈಗ ನೋಡ್ರಿ 8:10 ಆತು. ಈಗ ಇನ್ನು ಗಿರಾಕಿ ಅದಾರ, ಹಾಗಾಗಿ ನಿಂತೀನಿ. ಇವ ಹಿಂಗೆ ಅಲ್ಲಿ ಒಟ್ಟು ಇಲ್ಲಿ ಒಟ್ಟು ಅಲ್ಲಿ ಒಟ್ಟು ಇಲ್ಲಿ ಒಟ್ಟು ಮನೆಗೇನೋ ಹೋಮ್ವರ್ಕ್ ಮಾಡಿಸೋದೈತಿ ರೀ. ಬೆಳಗ್ಗೆ ಎದ್ದು ಮಾಡ್ತಾನೋ ಈಗ ಮಾಡ್ತಾನೋ ಗೊತ್ತಿಲ್ಲ. ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಅನುಕೂಲ ಬಂದಾಗ ಮಾಡ್ಕೊಂಡು ಹೋಗುದ್ರಿ. ನೋಡ್ರಿ ನೀವೆಲ್ಲರೂ ಕಮೆಂಟ್ ಹಾಕಿರಿ. ಕಮೆಂಟ್ ಹಾಕೋರಿ. ನಾನು ತಪ್ಪು ಅಂತ ಹೇಳಕತ್ತಿಲ್ಲ. ನಾವೇನು ತೋರಿಸ್ತೇವೆ ನೀವು ಅದನ್ನು ನೋಡಿ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿರ್ತೀರಿ. ಯಾರು ತಪ್ಪು ಯಾರ್ದು ಒಪ್ಪ ಅಂತ ನಾನು ಹೇಳೋಂಗಿಲ್ಲ. ಆದ್ರೆ ನನ್ನ ಸಂಸಾರದಲ್ಲಿ ಏನಾಗಿದೆ ನನಗೆ ಗೊತ್ತೈತಿ. ಆಮೇಲೆ ಡೀಪಾಗೆಲ್ಲ ಹಂಚ್ಕೊಳಕ್ಕೆ ಆಗಂಗಿಲ್ಲ. ನೀವು ಹೇಳ್ತೀರಿ. ಯಾಕಂದ್ರೆ ಎಲ್ಲರಿಗೂ ಕಾಡು ಪ್ರಶ್ನೆ ಅದ ರೀ. ಇವೇನು ಚಹಾ ಅಂಗಡಿ ಒಳಗೆ ಇಷ್ಟೆಲ್ಲ ಆಗ್ತೈತೆ, ಇಷ್ಟೆಲ್ಲ ಲಾಭ ಇರ್ತೈತೆ, ದುಡೋರು ಯಾರಿಲ್ಲ. ಮನೆಗೆ ಇವನೊಬ್ಬನಿಂದನ
ಹೆಂಗೆ ಸಾಧ್ಯ, ಇವರೆಲ್ಲ ಹಿಂಗೆ ಮುಂದುವರಿಯೋಕೆ ಹೆಂಗೆ ಸಾಧ್ಯ ಅಂತೇಳಿ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದು ರೀ. ಆದರೆ ಅದು ಅವ್ರಿಗೆ ಅರ್ಥ ಆಗಲ್ಲ ಅಂತ ಅನಿಸುತ್ತೆ. ಇನ್ನು ಕೆಲವೊಬ್ರು ಸಿಸ್ಟರ್ಸ್ ಹೇಳಿರಿ ಏನಂತಂದ್ರೆ, ನಿಮ್ಮ ಮ್ಯಾಲೆ ಯಾರು ಕಣ್ಣು ಬಿತ್ತು, ಆಮೇಲೆ ಯಾವ್ದಾರು ದೇವ್ರಾಗ ಕೇಳಿಸ್ರಿ ಏನಾಗಿದೆ ಏನೋ ಯಾರೇನು ಮಾಡ್ಸಾರೋ ಅಂತ ಹೇಳಕತ್ತೀರಿ. ನಿಜ ರೀ, ನಮ್ಮನ್ನ ಕಂಡ್ರೆ ಉರ್ಕೊಳೋರು ಭಾಳ ಜನ ಅದಾರ. ಸಂಬಂಧಿಕರೊಳಗಂತೂ ನಾವಂದ್ರೆ ನಮ್ಮನ್ನ ಕಂಡ್ರೆ ನಮ್ಮ ಆಡುಭಾಷೆಯೊಳಗೆ ಹೇಳ್ತಾರಲ್ರಿ, ಹೊತ್ತು ಹುರಿತಾರ ಅಂತೇಳಿ ಆ ಟೈಪ್ ಅದಾರು. ಹಾಗಾಗಿ ಏನಾಗುತ್ತೆ ಏನೋ ಗೊತ್ತಿಲ್ಲ, ಚಂದಾಗಿ ಸಂಸಾರ ಒಮ್ಮೆದ ಮಕ್ಳು ಹಿಂಗಾತ. ನಮ್ಮಿಬ್ಬರಿಗೂ ಒಳ್ಳೆಯ ಬುದ್ಧಿ ಬರಲಿ ಅಂತ ನಿಮ್ಮ ಆಶೀರ್ವಾದನ ನಾ ಕೇಳ್ಕೊತೀನಿ.